ಆತ್ಮೀಯ ವೀಕ್ಷಕರಿಗೆ ರಾಣಿ ಚೆನ್ನಮ್ಮ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಆತ್ಮೀಯರೇ, ಇನ್ನೇನು ಕೆಲವು ದಿನಗಳಲ್ಲಿ ಆರ್ಮಿ ಅಗ್ನಿವೀರ 2020ನೇ ಸಾಲಿಗೆ ನೋಟಿಫಿಕೇಶನ್ ಆಗ್ತಾ ಇದೆ. ಈ ಒಂದು ವಿಷಯದ ಕುರಿತಾಗಿ ಈ ಒಂದು ಪ್ರೊಸೆಸ್ ಯಾವ ರೀತಿ ಇರ್ತೈತಿ ಅನ್ನೋದ್ರ ಬಗ್ಗೆ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಪ್ರೊಸೆಸ್ ನಲ್ಲಿ ಮೊದಲಿಗೆ ಏನಿರ್ತಪ್ಪ ಅಂತಂದ್ರೆ ಏಜ್ ಎಲಿಜಿಬಿಲಿಟಿ ಏನಿರ್ತಪ್ಪ ಅಂತಂದ್ರೆ ಮಿನಿಮಮ್ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೂ 17 ವರ್ಷ ಮಿನಿಮಮ್ ಇರ್ತದೆ. ಅದಾದ್ಮೇಲೆ ಮ್ಯಾಕ್ಸಿಮಮ್ ಎಷ್ಟು ಇರ್ತದಪ್ಪ ಅಂತಂದ್ರೆ 21 ವರ್ಷ ವಯಸ್ಸಾಗಿರ್ಬೇಕು. ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆಮೇಲೆ ಎರಡನೇದಾಗಿ ನೋಡ್ತಾ ಹೋದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರ್ಬೇಕು ಅಂತ ನಾವಿಲ್ಲಿ ನೋಡ್ತಾ ಹೋದಾಗ ಪ್ರತಿಯೊಬ್ಬರು ಆರ್ಮಿ ಅಗ್ನಿವೀರ ಜಿಡಿಗೆ ಅಪ್ಲೈ ಏನ್ ಮಾಡ್ತೀರಿ, ನಿಮಗ ಏನಿರ್ತದಪ್ಪ ಅಂದ್ರೆ 10th ಮಿನಿಮಮ್ ಕ್ವಾಲಿಫಿಕೇಶನ್ ಇರ್ತದೆ. ಅದರಲ್ಲಿ 45% ಮಿನಿಮಮ್ ಮಾರ್ಕ್ಸ್ ಇರಬೇಕು. ಅದರ ಜೊತೆಗೆ ಪ್ರತಿ ಸಬ್ಜೆಕ್ಟ್ ನಲ್ಲಿ ಕಂಪಲ್ಸರಿ ತಾಯಿ ಮಾಡಬೇಕಪ್ಪ ಅಂದ್ರೆ 33% ಅಂಕಗಳನ್ನ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಪಡೆದಿರ್ಬೇಕಾಗುತ್ತೆ. ಅದನ್ನ ನೆಕ್ಸ್ಟ್ ನಾವು ನೋಡಿದಾಗ ಅಗ್ನಿವೀರ ಟ್ರೇಡ್ಸ್ಮನ್ಗೆ ನೀವು ಅಪ್ಲಿಕೇಶನ್ ಹಾಕ್ತಿರಪ್ಪ ಅಂತಂದ್ರೆ ಅದು 8th ಮೇಲೆ ಆಗಿರ್ಬೋದು ಅಥವಾ 10th ಮೇಲೆ ಆಗಿರ್ಬೋದು. ಅಲ್ಲಿ ನೀವು ಮಿನಿಮಮ್ 33% ಅಂಕಗಳನ್ನ ಪ್ರತಿ ಸಬ್ಜೆಕ್ಟ್ ನಲ್ಲಿ ಪಡೆದಿದ್ರಿಪ್ಪ ಅಂದ್ರೆ ಸಾಕಾಗ್ತದೆ. ಆಮೇಲೆ ಒಂದ್ ವೇಳೆ ನೀವೇನಾದ್ರೂ ಅಗ್ನಿವೀರ ಕ್ಲರ್ಕಿಗೆ ಅಪ್ಲೈ ಮಾಡಾಕಿರಿ ಅಂತಂದ್ರೆ ಅಲ್ಲಿ 10+2 ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ಅದ್ರ ಜೊತೆಗೆ ಮಿನಿಮಮ್ ಏನಪ್ಪಾ ಅಂತಂದ್ರೆ 60% ಅಂಕಗಳನ್ನ ಇಲ್ಲಿ ಪಡೆದಿರ್ಲೇಬೇಕಾಗುತ್ತೆ. ಇನ್ನು ಇನ್ನೊಂದು ಹುದ್ದೆಗೆ ಅಂದ್ರೆ ಅಗ್ನಿವೀರ ಟೆಕ್ನಿಕಲ್ ನೀವೇನಾದ್ರು ಅಪ್ಲೈ ಮಾಡಾತಿರಿ ಅಂತಂದ್ರೆ ಇಲ್ಲೂ ಕೂಡ 10+2 ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕಾಗ್ತದೆ. ಅದ್ರ ಜೊತೆಗೆ ಮಿನಿಮಮ್ 50% ಅಗ್ರಿಗೇಟ್ ಅಂಕಗಳನ್ನ ಪಡೆದಿದ್ದು ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲಿ ಏನಪ್ಪಾ ಅಂತಂದ್ರೆ 40 ಅಂಕಗಳನ್ನ 40% ಅಂಕಗಳನ್ನ ಪಡೆದಿರ್ಬೇಕಾಗ್ತದೆ. ಆಮೇಲೆ ಮುಂದಿನದಾಗಿ ಈ ಇಡೀ ಪ್ರೊಸೆಸ್ ಯಾವ ರೀತಿ ನಡೆದೈತಿ ಅನ್ನೋದನ್ನ ನಾವಿಲ್ಲಿ ನೋಡಿದಾಗ ನೋಡ್ರಿ, ಮೊದಲಿಗೆ ಏನಿರ್ತಪ್ಪ ಅಂತಂದ್ರೆ CBT ಅಂತ ನಾವು ಮಾಡ್ತೀವಿ. ಹಾಗಾದ್ರೆ CBT ಅಂದ್ರೆ ಏನು? ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತೀವಿ, ಆನ್ಲೈನ್ ಎಕ್ಸಾಮ್ ಅಂತೀವಿ. ಈ ಒಂದು ಆನ್ಲೈನ್ ಎಕ್ಸಾಮ್ ಪ್ರತಿಯೊಬ್ರು ಫೇಸ್ ಮಾಡ್ಲೇಬೇಕಾಗ್ತದೆ ಮೊದಲೇ ಹಂತದೊಳಗೆ. ಅದಾದ್ಮೇಲೆ ನೀವು ಅಲ್ಲಿ ಕ್ವಾಲಿಫೈ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಇದನ್ನ IAS ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ನೀವು ಒಂದ್ ವೇಳೆ ಅದರಲ್ಲಿ ಕೂಡ ನೀವು ಸಕ್ಸಸ್ ಆದ್ರಿ ಅಂತಂದ್ರೆ ಮುಂದೆ 3ನೇ ಹಂತದೊಳಗೆ ಮೆಡಿಕಲ್ ಟೆಸ್ಟಿಗೆ ನೀವು ಒಳಗಾಗಬೇಕಾಗ್ತದೆ. ಅಲ್ಲಿ ಟೋಟಲ್ ಇಡೀ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ಲಾಗ್ತದೆ. ಅಲ್ಲೂ ಕೂಡ ನೀವು ಪಾಸ್ ಆದ್ರಿ ಅಂತಂದ್ರೆ ನೆಕ್ಸ್ಟ್ ಹಂತದೊಳಗೆ 4ನೇ ಹಂತದಲ್ಲಿ ನಿಮಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಗಳನ್ನ ಚೆಕ್ ಮಾಡಲಾಗ್ತದೆ. ಕೊನೆಗೆ ಅದ್ರಲ್ಲಿ ಎಲ್ಲ ಕ್ಲಿಯರ್ ಆದ್ರಿಂದ ಫೈನಲ್ ಮೆರಿಟ್ ಲಿಸ್ಟ್ ಅನ್ನೋದು ಬರ್ತೈತಿ. ಈ ಫೈನಲ್ ಮೆರಿಟ್ ಲಿಸ್ಟ್ ನಲ್ಲಿ ಯಾರ್ಯಾರು ನೀವು ಉಳಿದಿರಲ್ಲ ಎಲ್ಲರೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ನೀವು ಫೈನಲ್ ಮೆರಿಟ್ ಇಂದ ಸೆಲೆಕ್ಷನ್ ಆಗಿ ಎದಕ್ ಬರ್ತೀರಿ, ಆರ್ಮಿ ಅಗ್ನಿವೀರರಾಗಿ ಹೊರಹೊಮ್ತೇನೆ. ಹಾಗಾದ್ರೆ ಈ ಒಂದು ಪ್ರೊಸೆಸ್ ನಲ್ಲಿ ನಿಮಗ ಇನ್ನೊಂದು ಚಿಕ್ಕ ಮಾಹಿತಿ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಟೆಸ್ಟ್ ಅಂದಿವಲ್ಲ, ಅದು ಯಾವ ರೀತಿ ಇರ್ತದೆ ಅನ್ನೋದು ಒಂದು ಶಾರ್ಟ್ ಆಗಿ ಹೇಳಪ್ಪ ಅಂತಂದ್ರೆ ಇಲ್ಲೇ ನೋಡ್ರಿ, ಎಕ್ಸಾಮ್ ಟೈಪ್ ಆಬ್ಜೆಕ್ಟಿವ್ ಟೈಪ್ ಇರ್ತದೆ ವಿತ್ ಮಲ್ಟಿಪಲ್ ಕ್ವಶನ್ಸ್ ಚಾಯ್ಸ್ ಕ್ವಶನ್ಗಳು ಇರ್ತಾವ. ಇದನ್ನ ನೀವು ಫೇಸ್ ಮಾಡಬೇಕಾಗೈತಿ. ಅದಾದ್ಮೇಲೆ ಇಲ್ಲಿ ಪ್ರತಿಯೊಂದು ಕ್ವಶನ್ಗೆ ಏನಿರ್ತಪ್ಪ ಅಂತಂದ್ರೆ 2 ಅಂಕಗಳನ್ನ ನೀಡಿರ್ತಾರೆ. ಮತ್ತೆ ಅದ್ರ ಜೊತೆಗೆ ಗೊತ್ತಲ್ಲಿ 0.5 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ನೆಗೆಟಿವ್ ಮಾರ್ಕಿಂಗ್ ನ ಅಲ್ಲಿ ಗಳಿಬಾರ್ದು. ಆಮೇಲೆ ಒಂದ್ ವೇಳೆ ಅನ್ಅಟೆಂಪ್ಟೆಡ್ ಕ್ವಶನ್ಸ್ ಇದ್ದಪ್ಪ ಅಂದ್ರೆ ನೀವೇನಾದ್ರೂ ಯಾವುದೇ ಕ್ವಶನ್ ಅನ್ನ ಟಚ್ ಮಾಡ್ಲಿಲ್ರಿ ಅಂತಂದ್ರೆ ಅದಕ್ಕೆ ಯಾವುದೇ ಅಂಕಗಳನ್ನ ಕಡಿತ ಮಾಡಕ ಅಲ್ಲಿ ಅವಕಾಶ ಇರುವುದಿಲ್ಲ. ನಿಮ್ಗೆ ಅದರಿಂದ ಏನು ತೊಂದರೆಗಳಾಗುದಿಲ್ಲ. ಇದು ನಿಮ್ಗೆ ಗೊತ್ತಿರ್ಲಿ. ಇನ್ನ ಈ ಎಕ್ಸಾಮ್ ನಲ್ಲಿ ಎಷ್ಟು ಸೆಕ್ಷನ್ ಇರ್ತಾವಪ್ಪ ಅಂತ ನೋಡ್ರೆ 4 ಸೆಕ್ಷನ್ ಮಾಡಿರ್ತಾರ. 4 ಸೆಕ್ಷನ್ ದಲ್ಲಿ ಮೊದಲೇದು ಜನರಲ್ ನಾಲೆಜ್ ಇರ್ತದೆ, ಎರಡನೇದು ಜನರಲ್ ಸೈನ್ಸ್ ಇರ್ತಿರ್ತದೆ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇರ್ತದೆ, ತದನಂತರದಲ್ಲಿ ಲಾಜಿಕಲ್ ರೀಸನಿಂಗ್ ಟೆಸ್ಟ್ ಇರ್ತದೆ. ಇವು 4 ಒಂದು ಸೆಕ್ಷನ್ ಗಳಲ್ಲಿ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಾರೋ. ಮತ್ತೆ ಇದಕ್ಕೆ ಡ್ಯೂರೇಷನ್ ಎಷ್ಟಪ್ಪ ಅಂದ್ರೆ ನಿಮ್ಗೆ ಇದಕ್ಕೆ ಮಿನಿಮಮ್ 60 ಮಿನಿಟ್ಸ್ ಅಂದ್ರೆ 1 ಗಂಟೆ ಒಂದು ಟೆಸ್ಟ್ ಅನ್ನ ನೀವು ಕೊಡಬೇಕಾಗ್ತದೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಎಕ್ಸಾಮ್ಗೆ ಆನ್ಲೈನ್ ಎಕ್ಸಾಮ್ ಸಂಬಂಧಿಸಿದಂಗ ಈ ಒಂದು ಏನ್ ಸೆಕ್ಷನ್ ಅದಲ್ಲ ಎಲ್ಲಕ್ಕೂ ಸಂಬಂಧಿಸಿದಂಗ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಸಿಲೆಬಸ್ ಬಗ್ಗೆ ಪೂರ್ಣ ಮಾಹಿತಿಯನ್ನ ತಮಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ
ಮುಂದಿನ ಅದಾಗಿ ಈಗ ನಾವು ಎಲಿಜಿಬಿಲಿಟಿ ಕ್ಲೇಮ್ ನೆಕ್ಸ್ಟ್ ಮೆಡಿಕಲ್ ಫಿಸಿಕಲ್ ಟೆಸ್ಟ್ಗೆ ಸಂಬಂಧಿಸಿದ ನೋಡಿದಾಗ PFT ಅಂತ ಏನು ಕರಿತೀವಿ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್. ಅದರಲ್ಲಿ ಫಸ್ಟ್ ಆಫ್ ಆಲ್ ನಿಮ್ಮದ ಏನು ಚೆಕ್ ಮಾಡ್ತಾರಪ್ಪ ಅಂದ್ರೆ ಹೈಟ್ ಚೆಕ್ ಮಾಡ್ತಾರೆ. ಹೈಟ್ ಎಷ್ಟಪ್ಪ ಅಂದ್ರೆ ಕಂಪಲ್ಸರಿ ಒಬ್ಬ ಏನಿರಬೇಕು 166 ಸೆಂಟಿಮೀಟರ್ ಇರಲೇಬೇಕಾಗ್ತದೆ. ಈಗ 166 ಸೆಂಟಿಮೀಟರ್ ನೀವು ಎಲಿಜಿಬಲ್ ಇದೀರಿ ಅಂತಂದ್ರೆ ನಿಮ್ದು ವೇಟ್ ಹೆಂಗಿರ್ಬೇಕು ಅಂದ್ರೆ ಪ್ರಪೋರ್ಷನಲಿ ನಿಮ್ದು ವೇಟ್ ಹೈಟ್ ಎಷ್ಟು ಇರ್ತದೆ ಅಷ್ಟ ವೇಟ್ ಅನ್ನ ಕನ್ಸಿಡರ್ ಮಾಡ್ತಾರ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಫಿಸಿಕಲ್ ನಲ್ಲಿ ಕಂಪಲ್ಸರಿ 1.6 ಕಿಲೋಮೀಟರ್ನ ಓಡ್ಲೇಬೇಕಾಗ್ತದೆ. ಮತ್ತೆ ಅದಕ್ಕೊಂದು ಟೈಮ್ ಅನ್ನ ಫಿಕ್ಸ್ ಇರ್ತದೆ. ಯಾವ ರೀತಿ ಟೈಮ್ ಫಿಕ್ಸ್ ಇರ್ತದೆ? ಪಾಸಿಂಗ್ ಆಫ್ ಟೈಮ್ ಇಲ್ಲಿ 5 ನಿಮಿಷ 30 ಸೆಕೆಂಡ್ ಒಳಗೆ ಏನಾರ ನೀವು ಅದನ್ನ ಕ್ರಾಸ್ ಮಾಡಿರಿ ಅಂತಂದ್ರೆ ನಿಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಫಸ್ಟ್ ಗ್ರೂಪಿಗೆ ನೀವು ಎಲಿಜಿಬಲ್ ಆಗ್ತದೆ. ಇದರ ಅರ್ಥ ಎಕ್ಸಲೆಂಟ್ ಗ್ರೂಪಿಗೆ ನೀವೇ ಸೆಲೆಕ್ಷನ್ ಹಾಕಿರಿ. ಒಂದು ವೇಳೆ ಅದಾಗಲಿಲ್ಲ 5 ನಿಮಿಷ 30 ಸೆಕೆಂಡ್ ಮತ್ತೆ 5 ನಿಮಿಷ 40 ಸೆಕೆಂಡ್ ಒಳಗೆ ಏನಾರ ನೀವು ಅದನ್ನ ರನ್ನಿಂಗ್ ಅನ್ನ ಮುಗಿಸಿರಪ್ಪ ಅಂತಂದ್ರೆ ಸೆಕೆಂಡ್ ಗ್ರೂಪಿಗೆ ಏನ್ ಬೇಕಪ್ಪ ಅಂತಂದ್ರೆ ನೀವು ಕನ್ಸಿಡರ್ ಹಾಕಿರಿ. ಇದು ನಿಮ್ಗೆ ಗೊತ್ತಿರಲಿ. ಮತ್ತು ಇವೆರಡಕ್ಕೂ ಕೂಡ ಅಂಕಗಳ ಅಲ್ಲಿ ಏನಂತಪ್ಪ ಅಂದ್ರೆ ಕೊಡ್ಲಾಗ್ತದೆ. ನೆಕ್ಸ್ಟ್ ಇದಾದ್ಮೇಲೆ ಪುಲಪ್ಸ್ ಅಂತ ಇರ್ತಾವ. ಹೌದಾ, ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಪುಲಪ್ಸ್ ಅಂತಂದ್ರೆ ಪೂರ್ಣ 10ಕ್ಕೆ 10 ಹೊಡೆದಿರಪ್ಪ ಅಂದ್ರೆ ಎಕ್ಸಲೆಂಟ್ ಅಂತ ಇರ್ತದೆ. ನೀವು ಜಸ್ಟ್ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ 6 ಅದಕ್ಕೆ ಪುಲಪ್ಸ್ ಮಾಡ್ಲೇಬೇಕು. ಇಲ್ಲ ನಾ 7 ಹೊಡೆದೇನ್ರಿ 8 9 ಆಗಿದೆ ಅಂದ್ರೆ ಅದಕ್ಕೂ ಕೂಡ ಅಂಕಗಳನ್ನ ಕೊಡ್ತಾರೆ. 10ಕ್ಕೆ 10 ಮಾಡ್ರಿ ಅಂದ್ರೆ ಪೂರ್ಣ ಅಂಕಗಳು ಅಂದ್ರೆ ಎಕ್ಸಲೆಂಟ್ ಒಳಗೆ ನೀವು ಬರ್ತೀರಿ. ಇನ್ನ ಲಾಸ್ಟಿಗೆ 9 ಫೀಟ್ ಒಂದು ಡಿಚ್ ಅಂದ್ರೆ ಒಂದು ಗುಂಡಿಯನ್ನು ಜಿಯೋದು ಇರ್ತದೆ. ತಾವೆಲ್ಲರೂ ಒಂದು ಈಸಿಯಾಗಿ ಮಾಡ್ತೀರಿ. ಆಮೇಲೆ ಇದನ್ನು ಕೂಡ ನಿಮ್ಗೆ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇದನ್ನ ಪಾಸ್ ಮಾಡೋಕ್ಕಂತೂ ನಿಮ್ಗೆ ಯಾರಿಗೂ ಏನೂ ಅಂತ ತೊಂದರೆಗಳ ಆಗೋದಿಲ್ಲ. ಇನ್ನು ಇದಾದ್ಮೇಲೆ ನೀವು ಎಲ್ಲ ಫಿಸಿಕಲ್ ಫಿಟ್ ಆಗಿರಪ್ಪ ಅಂತಂದ್ರೆ ನೀವು ಏನಾಗಬೇಕೈತಿ ಮೆಡಿಕಲ್ ಟೆಸ್ಟ್ಗೆ ಏನು ಹೋಗ್ತಿರಲ್ಲ. ಆ ಮೆಡಿಕಲ್ ಟೆಸ್ಟ್ ಒಳಗೆ ಟಾಪ್ ಟು ಬಾಟಮ್ ಇಡೀ ಹೋಲ್ ಬಾಡಿಯನ್ನು ನಿಮ್ಗೆ ಚೆಕ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಯಾವುದನ್ನು ಬಿಡಂಗಿಲ್ಲ. ಪ್ರತಿ ಒಂದು ಹಂತದಲ್ಲೂ ಕೂಡ ಎಲ್ಲ ರೀತಿಯ ಚೆಕಪ್ ಮಾಡ್ತಾರೆ. ಅದರಲ್ಲಿ ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಉದಾಹರಣೆ ಕಣ್ಣಿಂದ ಏನಪ್ಪ ಅಂತಂದ್ರೆ ಕಲರ್ ಬ್ಲೈಂಡ್ನೆಸ್ ಐತೆ ಅನ್ನೋದು ಚೆಕ್ ಮಾಡ್ತಾರೆ. ಆಮೇಲೆ ರೊಟೇಷನ್ ಅಂದ್ರೆ ನಮ್ಮ ಐಬಾಲ್ಗಳನ್ನ ರೊಟೇಟ್ ಮಾಡಿ ಸರಿಯಾಗಿ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಸೈಟ್ ರೇಂಜ್ ಅಂದ್ರೆ 6x6 ಐತೆ ಇವು ಅನ್ನೋದನ್ನ ಚೆಕ್ ಮಾಡ್ತಾರೆ. ಆಮೇಲೆ ನೋಡ್ರಿ ಇಲ್ಲಿ ನಿಮ್ಮ ಹ್ಯಾಂಡ್ಸ್ ಏನಾದರೂ ಸ್ವೆಟಿಂಗ್ ಅದಾಗಲ್ಲ, ಶೇಕಿಂಗ್ ಆಫ್ ಹ್ಯಾಂಡ್ಸ್ ಅದಾವ ಅಂದ್ರೆ ಹ್ಯಾಂಡ್ಸ್ ಏನಾದ್ರು ಶೇಕ್ ಆಗ್ತದೆ ಅನ್ಕೊಂಡು ಚೆಕ್ ಮಾಡ್ತಾರೆ. ಅದಲ್ಲದೆ ನಮ್ದು ನೋಸು, ಇಯರು, ಆಮೇಲೆ ಮೌತು, ಟಂಗು ಅಥವಾ ಸರ್ಜರಿ ಬಾಡಿ ಒಳಗೆ ಏನಾದ್ರು ಮೇಜರ್ ಸರ್ಜರಿ ಆಗ್ಯಾವಲ್ಲ, ಹಾರ್ಟ್, ಲಂಗ್ಸ್, ಹೀಗೆ ಎಲ್ಲ ಎವ್ರಿಥಿಂಗ್ ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮನ್ನ ಕೂಲಂಕುಷವಾಗಿ ಚೆಕ್ ಮಾಡಲಾಗ್ತದೆ. ಅದರಿಂದ ನೀವು ಇದು ಒಂದು ಟೆಸ್ಟ್ನಲ್ಲಿ ಕೂಡ ಎಲ್ಲದರಲ್ಲಿ ನೀವು ಫಿಟ್ ಆದ್ರಿ ಅಂತಂದ್ರೆ, ಮೆಡಿಕಲ್ ಫಿಟ್ ಆದ್ರಿ ಅಂತಂದ್ರೆ ನಿಮ್ಮ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ. ಅದಾದಮೇಲೆ ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ನಿಮ್ಮನ್ನ ಫೈನಲ್ ಮೆರಿಟ್ಗೆ ತೆಗೆದುಕೊಂಡು ಹೋಗ್ತಾರೆ. ಯಾರು ಫೈನಲ್ ಮೆರಿಟ್ಗೆ ಬರ್ತಿರಲ್ಲ ನೀವು ಏನಪ್ಪ ಅಂದ್ರೆ ಅಗ್ನಿವೀರರಾಗಿ ಆಯ್ಕೆ ಆಗ್ತೀರಿ. ಭಾರತೀಯ ಸೇನೆ ಒಳಗೆ ನೀವು ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ತಾವು ಇದನ್ನು ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇನ್ನು ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್.